ನೀರ್ ಹಾಕಿಲ್ಲ. ಗೌಡ್ರ ಗೌಡಗೂಳಿ ನಮಸ್ಕಾರ ರೀಪ್ಪ, ಆರಾಮದಿರಿ ಗೌಡ್ರ? ನಿಂದು ವಿಡಿಯೋ ಮಾಡ್ಯಾರ ರವಿ ಅವರು ಗೌಡ್ರ. ಹೌದಾ? ಹಾ, ನಾಳೆ ಕಳಿಸು, ನಾನು ಇನ್ಸ್ಟಾಕ್ ಅಪ್ಲೋಡ್ ಮಾಡ್ತೀನಿ. ಕಳ್ಸಾಕ ವಿಡಿಯೋ ಮಾಡಿಲ್ಲ ಅವರು, ಮತ್ತೆ ಒಬ್ರ ಮಕ್ಕೊಂಡಾಗ ಜೂಮ್ ಹಾಕಾಕ್ ನೋಡ್ತಿರ್ತಾರ ಅವ್ರು. ಅಂದ್ರೆ ವಿಡಿಯೋ ಹೆಂಗ್ ಹಾಡ್ಯಾಳ, ಚಂದ ಹಾಡೈತಲ್ಲ ಹುಡುಗಿ ಅಂತ ನೋಡುವಾಗ ಮತ್ತೆ ಯಾರು ಬಂದ್ರ? ಬರ್ರಿ ಸರ್. ಎಲ್ರು ಒಂದ್ಸಲ ಜೋರಾಗಿ ಚಪ್ಪಾಳೆ ಕೊಡ್ಬೇಕು. ನಮ್ಮ ಅಣ್ಣಂದಿರು, ಮುದ್ದಿನ ಅಣ್ಣ ತಮ್ಮಂದಿರು ಹಾಗೂ ನನ್ನ ಸೋದರ ಸೋದರಿಯರು ಎಲ್ಲಾರಿಗೆ ಅಣ್ಣ ತಮ್ಮ ನಂದು ಎಲ್ಲರನ್ನ ಮಠ ಕಳಿಸಿ. ಹೌದಿಲ್ಲ, ಕೂಗ್ ಹೊಡಿಬೇಕು. ನಾ ಅಣ್ಣ ನಮ್ಮಲ್ಲಿ ತಂಡಿ ಬಿಟ್ಟೈತಪ್ಪ, ತಂಡ್ಯಾಗ ಅಣ್ಣ ಅನಸೋಣಕ್ ಪಾಪ ದೂರ ಬೈಕ್ ತಗೊಂಬಂದ ನಾವು ಒಟ್ಟು ನಮ್ಮ ಹುಲಿಗಳು. ಆಕ್ಚುಲಿ ನಾನು ಲಕ್ಷ್ಮೀ ಬಿಜಾಪುರ ಬರ್ತಾವ ಅಂತ ಹೇಳಿ ಇಷ್ಟು ಜನ ಬಂದಿರಿ. ನನ್ನ ಟ್ಯಾಪ್ ಬಹಳ ಖುಷಿ ಆಯ್ತು. ಧನ್ಯವಾದಗಳು ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಹೆಣ್ಮಕ್ಳು ಧನ್ಯವಾದ. ಲಕ್ಷ್ಮೀ ನೋಡ ಕೆಟ್ಟ ಮಂದಿ ಬಂದಿರಿ, ಕೈ ಎದ್ರಪ್ಪ ದಯವಿಟ್ಟು. ಎತ್ರೋಪ ಅಸಹ್ಯ ಮಾಡ್ಬೇಡ್ರು. ಯಾರು ವೇದಿಕೆ ಮಧ್ಯದಲ್ಲಿ ಬಂದು ಮಾಲಾರ್ಪಣೆ ಆಗು ಸನ್ಮಾನ ಯಾರು ಮಾಡಬಾರ್ದಂತ ವಿನಂತಿ ಮಾಡ್ಕೋತಾ ಇದ್ದೇವೆ. ದಯವಿಟ್ಟು ಇದೊಂದು ನಿಮ್ಗೊಂದು ಸವಿನಯ ಪ್ರಾರ್ಥನೆ. ಯಾರೇ ಇದ್ರು ಮಾಲಾರ್ಪಣೆ ಹಾಗೂ ಸನ್ಮಾನ ಮಾಡ್ತಕ್ಕದ್ದಲ್ಲ. ಓಕೆ, ಧನ್ಯವಾದಗಳು. ನೀನು ನೋಡ್ಕೊಂಡ್ಬಿಡಿ ಅಣ್ಣ, ಆಮೇಲೆ ತಗೋಕತ್ರ ಹೋಗ್ರಪ್ಪ. ಓಕೆ, ಧನ್ಯವಾದಗಳು. ನಮ್ಮ ಹೆಣ್ಮಕ್ಳು ಭಾಳ ಬಂದಿರಿ. ಈಗ ಲಕ್ಷ್ಮೀ ನೋಡ ಕೆಟ್ಟ ಮಂದಿ ಬಂದಿರಿ, ಕೈ ಎತ್ತಿರಿ ದಯವಿಟ್ಟು. ಅಕ್ಕ ಹೊಡಿರಿ, ನಮ್ಮ ಹೆಣ್ಮಕ್ಳು ಹೊಡಿರಿ ಚಪ್ಪಾಳೆ. ಓಕೆ, ನಮ್ಮ ಸದೋನ ಮಡಿವಾಳ್ರವರು ಕಲಾಕಾನಿ ಕೊಟ್ರ ಧನ್ಯವಾದಗಳು. ಅಣ್ಣ, ಲಕ್ಷ್ಮೀ ನೋಡಕ್ ಯಾರು ಬಂದಿಲ್ಲ? ಕೈ ಎತ್ತಿರಿ ನಮ್ಮ ಹೆಣ್ಮಕ್ಳು. ಮಾನ ಮರ್ಯಾದೆ ತೆಗಿತಾರೋ. ಪಾಪರ ನಿಮ್ ಬಂದಿರ. ಅಣ್ಣ, ಮೈಲಾರಿ ನೋಡಕ್ ಕೆಟ್ಟ ಬಂದಿರ. ನಮ್ಗೇನ್ ಹುಳ ಆತೇವು? ನಮ್ಗೇನ್ ಹುಳ ಆತೇವು? ಅವಿ ಬಾ, ಚಂದ ಇದ್ದಿದ್ವಿ, ಯಾವ ಸೋತ್ ಇರೋದಲ್ ಬಾ. ನೋಡು, ಇಟ್ಟು ಕ್ಯೂಟ್ ಆಗಿ, ಸ್ಮಾರ್ಟ್ ಆಗಿ, ಕ್ಯೂಟ್ ಆಗಿ ಬಂದಿವಿ. ಯಾಕ ಹೇಳಿದ್ದು ಅಲ್ಲ, ನಾ ಹೇಳಿದ್ದು ತಿಳ್ಕೊಲಿಲ್ಲ. ನಾಳೆಗೆ ಬಯೋಡಾಟಾ ಸಮೇತ ಗೋಪಾಲ್ ಸರ್ ಹಿಸ್ಟ್ರಿ ಅವ್ರ ಕ್ರಿಯೇಟ್ ಮಾಡ್ತಾರ. ಗಪ್. ಥ್ಯಾಂಕ್ ಯು ಸೋ ಮಚ್. ನಮ್ಮ ಮುದ್ದಿನ ಅಣ್ಣ ತಮ್ಮಂದಿರು, ನನ್ನ ಸೋದರ ಸೋದರಿಯರು ಚಂದಾಗ ಗೌಡ್ರದಾರ ನೋಡಿ. ಗೌಡ್ರ ನೋ ಗೌಡ್ರ, ನಮ್ಮ ಮಾಮ ಅನಿಸ್ತೀನಿ ಗಪ್ಪನಿ. ಕಾಕಾ ಅವೇ ಮೊದಲ ಹೊಳಿ ಸಾಲ ಮಂದಿ ಅದ ಕಾಕ ಅಂತೆಲ್ಲ ಅವೇ. ಅಣ್ಣಂದ್ರ, ನನ್ನ ಮುದ್ದಿನ ತಮ್ಮಂದಿರು, 8 ದಿನ ಆತ ಅವ್ರು ಹೋದಾರ, ಹೊಳಿ ಬಂದೇ ಇಲ್ಲ. ನನ್ನ ಮುದ್ದಿನ ಅಕ್ಕ ತಂಗಿಯರು, ಅವ್ರಿಗೆ ಅನ್ನ ನಡೀತಿದ್ವಿ. ಅಲ್ಲೋಡಲ್ಲಿ ಮಾವ ಅನ್ನತ್ಲೆ ಗೌಡ್ರ. ಗೌಡ್ರ ಮಾವ ಅಂದಿದ್ದಕ್ಕ ಈ ನಮ್ಮನಿ ಹಾಗೆ ಟಾಪ್ ಹಾಕ್ತಿರಿ, ಇನ್ನು ಸಿಕ್ಕ್ರಿ ನೀವೇನ? ಅಂದ್ರ ಅಷ್ಟು ನಿಮ್ ಹುಡುಗರು ಅಷ್ಟು ಬರ್ಗೆಟ್ಟರ ಅಂತ. ಯಾಕಂದ್ರೆ ಬರ್ಗೆಟ್ಟದ ಪ್ರಶ್ನೆ ಅಲ್ಲದ, ಮತ್ತೆ ಮಾವ ಅನ್ನೋ ಪದಕ್ಕೆ ಅಷ್ಟು ಕಿಕ್ ಐತದ, ನಿಮ್ಗೆ ಗೊತ್ತಿಲ್ಲ. ಅಣ್ಣ ಅನ್ಸ್ಕೊಳಕ 7 ಜನ್ಮ ಪುಣ್ಯ ಮಾಡಿರ್ಬೇಕು. ಅದು ನನ್ ಸ್ಪೆಷಲ್ ಆಗಿ ಜೀವನದಾಗ ಎಲ್ಲರೂ ಅಣ್ಣ ಅನ್ಸೋತಾರ, ಮಾವ ಅನ್ಸೋನವ್ರು ಯಾರು? ಮಾಮ ಅನ್ಸ್ಕೊಂಡ್ರೆ ಜಾಸ್ತಿ ದಿನ ರಿಲೇಶನ್ಶಿಪ್ ಉಳಿಯಂಗಿಲ್ಲ. ಯಾರು ಹೇಳಿದಾರ? ನಾ ಹೇಳತ್ತೀನಿ. ಅಣ್ಣ ಅನ್ಸೋಂದ್ರೆ ಯಾವ 100 ವರ್ಷ ಬದುಕ್ಯಾನ ಭೂಮಿ ಮೇಲೆ ತೋರ್ಸು. ಆಕ್ಚುಲಿ ಆ ಸಂಬಂಧ ಗಟ್ಟಿಯಾಗಿರುತ್ತಂತ. ಬರ್ಲಿ ಒಂದ್ಸರಿ ಜೋರ ಚಪ್ಪಾಳೆ ಬರ್ಲಿ. ಅವ ಅಯ್ಯೋ ಅವಿ, ನಿಮ್ ಮಂದಿ ಪೂರ ಸ್ವಿಚ್ ಆಫ್ ಐತಿವತ್ತ. ಸ್ವಿಚ್ ಅಪ್ ಅಂತಲ್ಲ, ನಿಮ್ ಹುಡುಗರು ಹೆಂಗ ಸ್ವಲ್ಪ ನಿಮ್ ಹುಡುಗರು ಕೈದು ನೋಡ್ಬೇಕಲ್ಲ, ಹೆಂಗ್ ಜೋಶ್ ಕೊಡ್ತಾರ ಅಂತ ಹೇಳಿ. ನಮ್ಮದು ರಾತ್ರಿ 2 ಗಂಟೆಗೆ ಎಬ್ಬಿಸು, ದೋಸ್ತಿಗೆ ಜೀವ ಕೊಡಕ್ ರೆಡಿ. ಹೊಲಿಗಳೇ, ಹಲೋ, ನಿಮ್ ದೋಸ್ತಿನ ಸ್ನೇಹ ಅಂತ ಒಳಗೊಳಗೆ ಕೆಚ್ಚು ಹಾಕ್ತಾರೋ. ಒಂದೇ ಪ್ಲೇಟ್ನಾಗ ಅನ್ನ. ಅದು ಸ್ಕೆಚ್ ಅಲ್ಲ, ಮತ್ತೆ ಸ್ಕೆಚ್ ಅಲ್ಲ. ಅದೇ ಒಂದೇ ಪ್ಲೇಟ್ನಾಗ ಅನ್ನ ತಿಂದು ಮೂರ್ತ ಇಡ್ತಾರೋ. ನಾವೊಂದು ಹಾಡ್ಲೇನ? ಯಾವ್ದದು? ಬಾಳ ಚಂದ ಐತಿ. ಯಾವ್ದು? ಬ್ಯಾಡ ಮಗ ಬ್ಯಾಡ ಕನೋ ಹುಡುಗಿರ ಸಾವಾಸ, ಲವ್ ಅಂತ ಹಿಂದೆ ಬಿದ್ರೆ ನಾವು ಡೇಲಿ ಉಪವಾಸ. ಗೌಡ್ರು ಕಷ್ಟ ಅಲ್ಲ, ನಿಮಗ ರೊಕ್ಕ ಕೊಡಕ ನಾವು ಬೇಕು, ಊಟ ತಿನ್ಸಕ ನಾವು ಬೇಕು, ನಿಮಗೆ ಯಾವಲ್ಲೆಲ್ಲ ನೋಡ್ಕೊಳಕ ನಾವು ಬೇಕು. ಯಾವ ನ್ಯಾಯ ರೀ ಇದು? ನ್ಯಾಯ ಅಂದ್ರೆ ನಿಡಗುಂದಿ ಹುಲಿಗಳ ನ್ಯಾಯ.
ಅಯ್ಯ ಬಾಳ್ ನೋಡಿ ನಿಮ್ ಹುಡುಗರ್ನಯ್ಯ. ಹಾ ಬರ್ಲಿ ಒಂದ್ಸರಿ ಆಯ್ತವ ನಿಮ್ ಮಂದಿ ಕೂಡ ಚಪ್ಪಾಳಿ ಹೊಡಸ್ ನೋಡೋಣ ಎಷ್ಟು ಸಪೋರ್ಟ್ ಅದ ನನಗೆ ಗೊತ್ತಾಗತ್ತ. ಅಕ್ಕ ಇದು ಮಾನ ಮರದೆ ಪ್ರಶ್ನೆ ಅಕ್ಕ. ಯಾರಿಗೆ? ನಮ್ ಹೆಣ್ಮಕ್ಳು ನಾವು ಮಾತಾಡಕತ್ತೀವಿ. ಅಪ್ಪಿ ನಾನ್ ನಿನ್ನ ಸಂಬಂಧ 8 ಮಂದಿ ಹೊಡಿತಾರ ನಿನ್ನ ಅವ್ರ ಸಂಬಂಧ ಅಲ್ಲ. ಅದೇ ನಾವ್ ಪರ್ಸನಲ್ ಆಗಿ ಮಾತಾಡ್ತೀವಿ ನಮ್ ಹೆಣ್ಮಕ್ಳು. ಅಕ್ಕ ಇದು ಮಾನ ಮರದೆ ಪ್ರಶ್ನೆ ಅಕ್ಕ, ಇಲ್ಲ ಅಂದ್ರೆ ಅಸಹ್ಯ ಮಾಡ್ತಾರ. ಅಲ್ಲಿ ಮಾತಾಡತ್ತಿ ನಾನು ಇನ್ನು ಮಾತಾಡತ್ತಿಲ್ಲ. ಇದು ಮಾನ ಮರದೆ ಪ್ರಶ್ನೆ ಅಕ್ಕ, ಇಲ್ಲಾಂದ್ರೆ ಅಸಹ್ಯ ಮಾಡ್ತಾರ ಅಕ್ಕ. ಬರ್ರಿ ನಮ್ಮ ಮನೆಗೆ ಚಪ್ಪಾಳೆ. ಇವಾಗ ಕೇಳ್ತಾ ಕೇಳಿದ್ರು ಕೇಳಿಲ್ಲ ಅಂತಾರ ನೋಡಿ. ನಾಮದ ನೋಡ ಅವೇ ದೋಸ್ತ ನೀವು ಕರೆ ಮಾಡಿರುವ ಚಂದಾದಾರರು ತಂಡ ಹತ್ತಿ ಸ್ವಿಚ್ ಆಫ್ ಆಗಿದ್ದಾರೆ. ಯಾಕತ್ ಕೇಳ, ನಮ್ ಇಷ್ಟು ಸ್ಲೋ ಆಗಿ ಯಾಕೆ ಬರ್ತದ ಅಂತ ಕೇಳ. ನೀವ್ ಯಾವಾಗ ರುಚಿಗೆ ಹತ್ತಿರ ಗೊತ್ತನ? ಯಾವಾಗ? ಹೂವಿನ ಬಾಣದಂತೆ ಹಾಡಿನ ಸಾಲಿನಲ್ಲಿ ಚೇತನವಾದ ನೀನು. ನೀ ಹಾಡ ಎಫೆಕ್ಟ್ ಅವ್ರು ಕೊಡ್ತಾರ. ನೀ ಬಂದ ಮೇಲೆ ಬಾಕಿ ಮಾತೇನು. ಆಹಾ ಏನು ಕಂಠ ಅಣ್ಣ ನೀವು. ನೀ ಬಂದ ಮೇಲೆ ಬಾಕಿ ಮಾತೇನು. ಗೌಡ್ರ ನಿಮ್ಮದ ಸ್ವರ ಅಲ್ಲಿದೆ, ಕೋಗಿಲೆ ಕಂಠ. ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು ನಮ್ಮ ಟ್ರೆಂಡಿಂಗ್ ಸ್ಟಾರ್ ಮ್ಯೂಸಿಕ್ ಎಲ್ಲರವರಿಗೆ, ಹಾಗೆ ಲಕ್ಷ್ಮೀ ವಿಜಯಪುರ ಅವರಿಗೆ ಧನ್ಯವಾದಗಳು ಸಲ್ಲಿಸ್ತಾ ಕಾರ್ಯಕ್ರಮವನ್ನು ಮತ್ತೆ ಮುನ್ನಡೆಸ್ಕೊಂಡು ಹೋಗೋಣ.